ಒಂದು ವಾರ ಸಿಕ್ಕಿಲ್ಲ ಅದೇ ಕಲರ್. ಕೆಂಪುವೆ ಕೆಂಪೇ ಅದು. ಅದು ಒಂದೇ ಕಲ್ಲು ಶಿಲೆ, ಇಲ್ಲಿಂದ ಅಲ್ಲಿ ತನಕ ಒಂದೇ ಶಿಲೆ. ಗಣಪತಿಗೆ ಅದು ರಕ್ತಾಂಬರ ಅಂತ, ಗಣಪತಿಗೆ ರಕ್ತದಲ್ಲಿ ಅದಿರೋದೇ ಹಾಗೆ, ಅದು ಇರುವುದೇ ಹಾಗೆ, ಅದು ಮಾಡಬೇಕು ಹಾಗೆ ಮಾಡುವಾಗ ಹಾಗೆ ಬೇಕು. ಅಲ್ಲಿ ಈ ಗಣಪತಿ ಎಲ್ಲ ಹಚ್ತಾರೆ, ಬಣ್ಣ ಕೂಡ ಹಚ್ತಾರೆ ನೋಡಿ, ರಕ್ತಾಂಬರ. ಆಮೇಲೆ ಆ ಮಂತ್ರದಲ್ಲೂ ಅದೇ ಬರೋದು, ಅವನು ಅದು. ಆಮೇಲೆ ನಂದಿ, ನಂದಿ ಕೆಳಗೆ ಅದು ನೋಡೋಣ ಸ್ವಲ್ಪ ಲಿಂಗಾಯತಂತೂ ನೋಡಲೇಬೇಕು. ನೋಡೋದು ಎಷ್ಟು ಹೆಂಗಿದೆ, ಕೈ ಹೆಂಗಿತ್ತು, ಕಾಲು ಎಷ್ಟಿದೆ ನೋಡಿ, ಎಲ್ಲೂ ಸಿಕ್ಕಲ್ಲ. ಓ ಹೌದಲ್ಲ, ನಾಲ್ಕು ಕಾಲಿದೆ ನೋಡಿ. ನಾಲ್ಕು ಅಲ್ಲ, ಮೂರು 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 ಸರಿ. ಈಶ್ವರನಿಗೆ ಹಾ, ವಿಷ್ಣು ದೇವಾಲಯಗಳಲ್ಲಿ ಆಂಜನೇಯ, ಗರುಡ ಮುಖ್ಯ. ನಂದಿ ಮತ್ತೆ ಭೃಂಗಿ. ಭೃಂಗಿಗೆ ಮೂರು ಕಾಲ, ಅಗ್ನಿಯ ಭೃಂಗಿ. ಭೃಂಗಿ ಹೋಗಿ ನೀವು ಅಲ್ಲಿ ಯಾರಿಗಾದ್ರು ಕೇಳಿ ಎಷ್ಟು ಅಂತ ಹೇಳಿ, ದಬಾಯಿಸಿ ಗುರುಗಳಿಗೆ ಕೇಳಿ. ಭೃಂಗಿ 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 ಮುನಿ. ಭೃಂಗಿ ಮೂರು ಕಾಲು, ಕಿವಿ ಅಗಲ ಇದೆ, ಕೈಯಲ್ಲಿ ಇದನ್ನ PhD ಮಾಡಿ ಒಬ್ಬ ರಮೇಶ ಅಂತೇಳಿ ಶೃಂಗೇರಿ ಬಂದು ಹೇಳಿ ಡಾಕ್ಟರೇಟ್ ತಗೊಂಡ. ಬೇರೆಯವ್ರನ್ನೊಬ್ಬ ಸುಪ್ರೀಂ ಕೋರ್ಟಿನ ಜಡ್ಜ್ ನಿವೃತ್ತಿಯಾಗಿದೆ, ಕೃಷ್ಣನ್ ಅಂತ, ಈಗ ಗೋಕರ್ಣದಲ್ಲಿ ಚೀಫ್. ಅವ್ರ ಹೆಂಡತಿ ನಾನು ಹುಡುಕಪ್ಪ ಮಗಳನ್ನ ಕರ್ಕೊಂಡು ಹಿಂಗೆ ಮಾತುಕತೆ PhD ಮಾಡೋದು. ನಾನು ಇನ್ನೊಂದ್ಸರಿ ನೀವು ನಿಮ್ಮಂಥವ್ರು ಇದಕ್ಕೆ ಬರಬೇಕು, ನಮ್ಮದು ಸಂಸ್ಕೃತ ಇದಿದೆ ಬಾಂಬೆಲಿ. ಇಲ್ಲ, ನಾನು ನೆಗಾಡ್ಬಿಟ್ಟೆ, ಬರೋಲ್ಲ. ಮಾಹಿತಿಗಳು ಹೀಗೆ ಮುಂದಿನ ಹಂತ ಪೀಳಿಗೆ ಹೋಗಿಲ್ಲ ಅಂದ್ರೆ ಅಲ್ಲಿಗೆ ಬಂದಾಗ್ತವೆ. ಹೌದು, ನೋಡಿದ್ರ ಈಗ ನಾನು ಯಾಕೆಂದ್ರೆ ಲಿಂಗಾಯತ ಸಿದ್ಧಾನಂದಕ್ಕೆ ಬೇಕು, ಪಾಠ ಇರುತ್ತೆ, ಗೊತ್ತಾಗೋದಿಲ್ಲ. ನಾವು ಮೊನ್ನೆ ಇದಕ್ಕೆ ಹೋಗಿದ್ವಿ ಅಂತ, ಬಾದಾಮಿ ಗುಹೆಗಳಲ್ಲಿ, ಅಲ್ಲೂ ಇವಿಗೆ ಕಾರ್ವಿಂಗ್ ಸೇಮ್ ನೋಡಿ, ಸಿಲೆಬಸ್ ಇಸ್ ಸೇಮ್. ಗಣಪತಿ, ಗಣಪತಿ ಆ ಗಣಪತಿ ಒಬ್ಬನೇ ಶಿಲ್ಪಿ ಮಾಡಿ, ಮೂರು ಗಣಪತಿ. ಆಂಜನೇಯ ಗಣಪತಿ ಹೇಗೆ ಬರ್ತಾರೆ ನೋಡಿ, ಒಬ್ಬನೇ ಶಿಲ್ಪಿ. ಗಣಪತಿ ಇದೆ, ಆಂಜನೇಯ ಇದೆ. ಹೌದು, ಆಂಜನೇಯ ಇದೆ. ಆಂಜನೇಯಗೆ ಭಿನ್ನ ಬಂದಿತ್ತು, ಭಿನ್ನ ಬಂದಿದ್ದು ಸಾನ್ನಿಧ್ಯ ನಂದಿದೆ, ನೀವು ಅಲ್ಲಿ ಕಿತ್ತು ಬೇರೆ ಕಡೆ ಹಾಕ್ತೀರಾ ಅಂತ. ಮತ್ತೊಂದು ಆಂಜನೇಯ ತಂದಿದ್ದು ಅಲ್ಲಿ ಪ್ರತಿಷ್ಠೆ ಮಾಡಿದ್ರು, ಇಲ್ಲಿ ಅದಕ್ಕೆ ಕಟ್ಟೆ ಹಾಕಿ ಇಟ್ಟಿದ್ದಾರೆ. ಕಟ್ಟೆ ಪ್ರಾಣದೇವರು, ಅದೊಂದು ಕಟ್ಟೆ ಆಯ್ತಾ, ಅದಕ್ಕೆ ಕಟ್ಟೆ ಮುಖ್ಯ ಪ್ರಾಣ. ಎಷ್ಟು ಸಣ್ಣ ಸಣ್ಣದ, ಎಷ್ಟು ನೀಟಾಗಿ ಡಿಟೇಲಿಂಗ್ ಮಾಡಿದ್ದಾರೆ. ಹೌದು, ಎಷ್ಟು ವರ್ಷಗಳಾಗಿದೆ, ಶತಮಾನಗಳೇ ಆಗೋಗಿದೆ. ಈಗ ಇಷ್ಟು ಮಳೆ ಇದರ ಮೇಲೆ ಶಿಖರ ಎಲ್ಲ ಏನಿಲ್ಲ, ಆದ್ರೂ ನೋಡಿ ಅಲ್ಲಿ ಒಳಗೆ ಒಂದು ಚೂರು ಲೀಕೇಜ್ ಇಲ್ಲ. ನೋ ಲೀಕೇಜಸ್ ಎಟ್ ಆಲ್. ಇಲ್ಲ, ಕೂಲ್ ಆಗಿರುತ್ತೆ, ನಿಮ್ದು ಯಾವುದು ಬೇಡ, ಅದು ಕೂಲ್ ಆಗಿರುತ್ತೆ. ಕರೆಕ್ಟ್, ಯಾವತ್ತೂ ಅಷ್ಟೇ. ನಿಮ್ಮ ಆರೋಗ್ಯದ ಗುಟ್ಟು ಇದೆ ಅನ್ಸುತ್ತೆ ಮೋಸ್ಟ್ಲಿ ಈ ರೀತಿ ಪ್ರಾಶಸ್ತ್ಯವಾದ ಜಾಗದಲ್ಲಿ. ಎಲ್ಲದಕ್ಕಿಂತ ನೋಡಿ, ತುಂಗಾ ನದಿಲಿ ಅದು ಪ್ರವಾಹ ಬರಲಿ, ಅದು ಮಣ್ಣು, ನೀವೇ ಡಾಕ್ಟರ್ಗಳು ಹೇಳ್ತೀವಿ, ಆಯುರ್ವೇದಿಕ್ ಹೇಳ್ತೆ ಮೃತ್ತಿಕಾ ಸ್ನಾನ ಮಾಡಿ ಅಂತ. ನಾನು ಆ ಮೃತ್ತಿಕಾ ಸ್ನಾನ ಮಾಡಿದ ಮೇಲೆ ಮತ್ತೆ ಬೇರೆ ಹೋಗಿ ಸ್ನಾನ ಮಾಡಿ, ಬೆಳಿಗ್ಗೆ ಬಿಸಿನೀರು ಸ್ನಾನ ಮಾಡಿ, ಮನೆ ದೇವ್ರ ಪೂಜೆ ಮಾಡಿ ಬರೋದು, ಮುಳುಗಿ ಸ್ನಾನ ಮಾಡೋದು, ಉತ್ತರ ಕಡೆ ಮುಖ ಹಾಕಿ ಸ್ನಾನ ಮಾಡೋದು. ಉತ್ತರ ಕಡೆ ಮುಖ ಹಾಕಿ ಸ್ನಾನ ಮಾಡೋಕೆ ಅಭಿಮುಖ, ಇದು ಉತ್ತರ. ಎಲ್ಲಿ ಸ್ನಾನ ಮಾಡೋದು, ಗುಂಡಿಲಾದ್ರೆ ಪೂರ್ವಕ್ಕೆ ಹಾಕಿ ಮಾಡುವಂಥದ್ದು, ಕೆರೆಗೆ ಹರಿಯೋ ನೀರಿಗೆ ಉತ್ತರ ಕಡೆ ಮುಖ ಹಾಕಿ ಮಾಡೋದು. ಅದು ಸೈಂಟಿಫಿಕ್ ಆಗೋ ಹೌದೆ. ಯಾಕೆ ನಮ್ಮ ನೆತ್ತಿಗೆ ನೀರು ಬರ್ತದೆ, ಕಿವಿಯಿಂದ ಈಚೆ ಪಾಸ್, ಇಲ್ಲಿ ಕಿವಿಳು ನೀರು ಹೋಗ್ತದೆ. ನೋಡಿ ಎಷ್ಟು ಎಷ್ಟು ಸೈನ್ಸ್ ಬಿಹೈಂಡ್ ದಿಸ್, ವಿಜ್ಞಾನ ತಂತ್ರ ತಂತ್ರ ನೋಡಿ. ಕರೆಕ್ಟ್. ಅದು ಉತ್ತರ ಹೇಗಿತ್ತು, ಉತ್ತರ ಹೀಗೆ ಉತ್ತರ ಮುಖಿಯಲ್ಲಿ ಬೇಕೇ ಬೇಕಲ್ಲ, ಗ್ರಾವಿಟಿ ಪವರ್ ಇರೋದು ಉತ್ತರದಲ್ಲಿ. ಹೌದು ಹೌದು, ಕರೆಕ್ಟ್. ಹೇಗೆ ಎಲ್ಲ ಹೇಗೆ ಮಾಡಿಟ್ಟಾರೆ. ಲೈಕ್ ಸರಳವಾಗಿ ಹೇಳೋರಿಗೆ ಮೋಸ್ಟ್ಲಿ ಟ್ಯಾಲೆಂಟೆಡ್ ಕೇಳೋರಿಲ್ವೋ ಹೇಳೋರಿಲ್ವೋ ಅಂತ ಅನ್ಸುತ್ತೆ ನನಗೆ. ಇವೆಲ್ಲ ವೈಜ್ಞಾನಿಕ ಆಗೂ ಹೌದು, ಇನ್ನೂರು ಯಾಕೆ ಮಾಡಿದ್ದಾರೆ ಅಂತಂದು ಗೊತ್ತಾಗ್ತದೆ. ಹೌದು, ನೀವು ಹೇಳೋದಲ್ಲ ಹಾಗೆ. ಇಲ್ಲಿ ಬಂದಿದ್ದೀರಪ್ಪ, ಈಗ ನೀವು 5 ಜನ ಬಂದಿದ್ದೀರಿ, ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಅವರಿಗೆ ಬೇಕು, ಅಭಿರುಚಿ ಬೇಕು. ಚಪ್ಪಲ್ ಹಾಕಬೇಡಿ ಅಂತ, ಅದು ಅಲ್ಲಿ ನಾಗರ ಕಲ್ಲಿದೆ. ಹೌದು, ಅನೇಕರು ನಾಗ ಪ್ರತಿಷ್ಠೆ ಮಾಡಕ್ಕೆ ಹಾಕಿದ್ದಾರೆ. ಹೌದು, ಒಂದು ಚೂರು ಹೆಚ್ಚು ಕಮ್ಮಿ ಆಗಿದೆ. ಮತ್ತೆ ಕೊರೋನಾ ಬಂದಾಗ ಅನುಭವಿಸಿದ್ರು, ಒಬ್ಬರಿಗೆ ಕೆಳಗಿಡಲಿಕ್ಕಾಗಲ್ಲ, ಬಟ್ಟೆ ಹೋಗ್ಲಿಕ್ಕೆ ಕೂಡ ಬಿಡ್ತಾ ಇಲ್ಲ, ಹಾಗೆ ಮಾಡಿ ಹಾಕಿ. ಇಲ್ಲ ಅಂದ್ರೆ ನೀರು ಕೆಳಗೆ ನೋಡಿ ಕುಡಿತಾರೆ. ಇವ್ರು 15 ಬಟ್ಟೆ ಹೋಗಿದ್ರೆ ಸೋಪ್ ಹಚ್ಚಿ ಹಾಕಿದ್ರೆ ಏನು, ಸೋಪಲ್ಲಿ ಕೆಮಿಕಲ್ ಇರೋದು ಏನು? ಹೌದು ಹೌದು, ಕೆಮಿಕಲ್ ಕೆಮಿಕಲ್ ಅಲ್ವಾ, ಒಳ್ಳೇದೇನೋ. ವಾಟರ್ ಸಪ್ಲೈದು ಮೋಟರ್ ಇಟ್ಟಿದಾವೆ, ಫಿಲ್ಟರ್ ಇಲ್ಲ. ಹೌದು, ಅಬ್ಜೆಕ್ಷನ್ ಹಾಕೋದು ಅದೆಲ್ಲ ಬೇರೆ, ಅದು ಎನ್ಕ್ವೈರಿ ಹಾಕೋದು ಅದೆಲ್ಲ ಮತ್ತೆ ಮುಂದಿನ ವಿಚಾರ. ಕುಡಿಯೋ ನೀರು ನೀವು ಬದುಕಬೇಕಲ್ಲ ನಾವು. ಹೌದು, ನೈಸರ್ಗಿಕವಾಗಿ ಇರಬೇಕು, ನೈಸರ್ಗಿಕವಾಗಿ ಇರಬೇಕು. ಅದು ಎಲೆನೇ ಕೊಳಿಲಿ, ಇನ್ನೊಂದೇ ಕೊಳಿಲಿ, ಈಗ ಏನಾಗಿದೆ ಸಂಪೂರ್ಣ ಕೆಮಿಕಲೀಕರಣ. ಕೆಮಿಕಲ್ ಒಂದು ಗಿಮಿಕ್, ಯಾವುದಕ್ಕೂ ಗಿಮಿಕ್ ಅಲ್ಲ. ಹೇಳೋದು ಯಾಕೆ ಹೇಳಿದೆ ಅಂದರೆ,
ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅನೇಕ ವಿಷಯದಲ್ಲಿ ನಾವು ಏನಂದರೆ ಕೆಲವು ವಿಚಾರಗಳನ್ನು ಹೇಳಬೇಕು ಹೇಳಬಾರ್ದು ಅಂತ, ಆದರೆ ಹೇಳ್ಬಿಡು, ಅದೇನಾಗುತ್ತೋ ಹಾಗೆ ಹೇಳ್ಬೋದು ಒಂದೊಂದ್ಸರಿ. ಇಲ್ಲ ತಾತ್ಪರ್ಯಗಳು ಅವರಿಗೆ ಭಾವಕ್ಕೆ ಬಿಟ್ಟದ್ದು. ಭಾವಕ್ಕೆ ಬಿಟ್ಟಿದ್ದು, ನಿಮಗೆ ಕೇಳು ಬಿಡು, ಆ ಥರ ಇದ್ದೀವಿ. ಈಗ ನೋಡಿ, ನಾನು ರಾಘವೇಂದ್ರ ಮಠದಲ್ಲಿ ಈಗ 8 ವರ್ಷ ಆಯ್ತು ನಾನು ಬಿದ್ದು ಹೋಗ್ತಾಯಿತ್ತು. ಚಿತ್ತಳ್ಳಿ ರಾಘವೇಂದ್ರ ಮಠದಲ್ಲಿ 50 ವರ್ಷಕ್ಕೆ ಬಂದು. ಚಿತ್ತಳ್ಳಿ ತುಂಬ ಜನ ಬ್ರಾಹ್ಮಿನ್ಸ್ ಇದ್ದಾರೆ, ಅದು ಬ್ರಾಹ್ಮಿನ್ಸ್ ಟ್ರಸ್ಟಲ್ಲಿ ಅದು ಆಗಿರೋದು. ನನ್ನ ಬೇಡ ಅಂದು 6 ತಿಂಗಳು ನನ್ನನ್ನು ಸತಾಯಿಸಿ ಆ ಕಮಿಟಿಯವರು ಕರ್ಕೊಂಡು ಹೋದ್ರು. ನಮ್ಮ ಅಮ್ಮ ಇದ್ದರು, ಹೋಗೋ ಮಾರ ಯಾಕೆ ಅಂತ ಹೇಳ್ತೀರ, ನನಗೆ ಅದ್ರ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ. ತೇರ್ ಬೀದಿಲಿ ಇದೆಯಲ್ಲ ದೊಡ್ಡ ನೋಡಿ, ಈಗ ಅದು ಒಂದು ಬಾಗಿಲು ಮಾಡಿಸಿದ್ದೇನೆ. ನೀವು ಹೇಳಿದಕ್ಕೆ ನಾನು ಅಮ್ಮ ದಶಾವತಾರ ಕುಂಭಕೋಣಮದಿಂದ ಕರೆಸಿ ಅದನ್ನು ಮಾಡಿ ಇದು ಒಳಗಿಟ್ಟಿದ್ದು ಪಾಲಿಶಿಗೆ ಆಗ್ತಾ ಇದೆ. ಇಷ್ಟು ಇಂಚು ತಪ್ಪದು ಬಾಗಿಲು ದಶಾವತಾರ. ಮನುಷ್ಯ ರೂಪಿದ್ದೇ ಒಂದು ಇದು ಚೆನ್ನಾಗಿ ಕೆತ್ತಿದ್ದಾನೆ ಶಿಲ್ಪಿ. ಅದನ್ನು ಬಾಗಿಲು ಫಿಕ್ಸ್ ಮಾಡ್ತಾ ಇದ್ದೇವೆ. ಇದರಿಂದ ಶಿಲಾಮ 350ನೇ ಆರಾಧನೆಗೆ ನಾನು ಚಾರ್ಜ್ ಇರಬೇಕಾಯ್ತು. ಆಗ ಅದನ್ನು ಮಾಡಿಸಿದ್ರು. ಕಲ್ಲಿಂದ ಹೇಗಿದ್ದು ಫ್ರೇಮ್ ಮೇಲೆ. ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದ್ದಾಗಲೂ ಪ್ರಸಾದ ಅಲ್ಲೂ ಕೂಡ ಕೊಡ್ತಾ ಇದ್ರು, ಹೊರಗಡೆ ಒಂದು ಇದು ಕೌಂಟರ್ ಮಾಡ್ಕೊಂಡು. ಹೌದು, ಅಲ್ಲಿ ಈ ಕಡೆ ಪಕ್ಕದಲ್ಲಿ ರಾಘವೇಂದ್ರ ಮಠ ಬಂತು, ಅದೇ ಅತಿ ಬೀದಿ. ಅವೆಲ್ಲ ಒಂದು ಇದು. ನಾವು ಅಲ್ಲಿ ಹೋದನ್ನು ಸುಮ್ಮನೆ ಕೂರ್ಲಿಲ್ಲ. ನಮ್ಮ ದೊಡ್ಡಪ್ಪ ಹೇಳಿದ್ದು ಕೂಡ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಈ ರಾಘವೇಂದ್ರ ಸ್ವಾಮೀಜಿ ಅವರ ಪಟ್ಟಾಭಿಷೇಕ ದಿನ ಬಂತು. ಅಹೋರಾತ್ರಿ ಭಜನೆ, ಯಾರು ಕೇಳೋರಿರ್ಲಿಲ್ಲ. ಅಹೋರಾತ್ರಿ ಭಜನೆ ಇದು ಮಾಡಿ ಮೀಟಿಂಗಿಗೆ ಹಾಕಿದ್ದು ಕೆಲವರಿಗೆಲ್ಲ. ಕೇಳಿದಾಗ ನಿಮ್ಮ ಅಪೇಕ್ಷೆ ಏನು ಅಂತ ಕೇಳಬೇಕಾದ್ರೆ ನಮ್ಮ ಧರ್ಮ ಇನ್ಸ್ಟಿಟ್ಯೂಷನ್ ಅಂತ ಏನಿಲ್ಲ ಅಂತ ಎದ್ದು ನಿಂತು ನಮಗೆ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿ ಅದು ಸರಿ ಆಯ್ತು. ಬಂದು ಸುಮ್ಮನೆ ಅಮ್ಮನಿಗೆ ವಯಸ್ಸಾದವರಿಗೆ ಮಾತಾಡ್ತಿದ್ರೆ ನಾವು ನೆಗ್ಲೆಕ್ಟ್ ಮಾಡಿದೀವಿ ಅಂತ. ನಾವು ಊಟ ಆದ ಕೂಡಲೇ ನಾವಿಬ್ಬರು ಕುರ್ಚಿಲಿ ಕೂಡಲು ನಮ್ಮ ತಮ್ಮಂದ್ರು ಬಂದರೆ ಕೆಳಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಮ್ಮ ಹಿಂಗೆ ಮಾಡ್ಬೇಕಂತ ಮಾಡಿದ್ದೀನಿ. ಹೌದು ಸರಿ, ನೀವು ಮಾಡು ಒಳ್ಳೇದೆ ಅಂದರು. ಅಂದು ಹೀಗೆ ಹೇಳಿದ್ರು ಮೀಟಿಂಗಲ್ಲಿ. ಅವ್ರಿಗೆ ಏನು ಕೊಡೋದು ಬೇಡವಾ ಕೇಳಿದ್ರು. ನೋಡಿ ಅವರ ನಾಲೆಡ್ಜ್ ಏನು ಬೇಡ ಅಂತ ಹೇಳಿದ್ರು, ಅಪೇಕ್ಷೆ ಅಂತ ನಾನು ಹೀಗೆ ಹೇಳಿದೆ. ಸರಿ, ಹಾಗೆ ಕೊಡದೆ ಇರಬಾರ್ದು. ಹಾಗಾದ್ರೆ ಏನು ಕೊಡಬೇಕು? ತಾಳ ಕೊಡು ಅಂದು. ನಮ್ಮ ಅಮ್ಮ ತಾಳ ಕೊಡು ಅಂದು. ಅದನ್ನ ನಾನು ಎಲ್ಲ ಒಂದಷ್ಟು ಚೀಪ್ 2 ಲಕ್ಷ ರೂಪಾಯಿ ಆಯ್ತು ನಮ್ಮ ಮನೆ ಲೆಕ್ಕದಲ್ಲಿ ಕೊಟ್ಟು. 400 ಜೊತೆ ತಾಳ, ಅದಕ್ಕೆ ಹಗ್ಗ ಹಾಕಿ ಸೇಲಮ್ಮಿಂದ ಅಲ್ಲಿ ಮಾರ್ಕೆಟಿಗೆ ಬರುವ ಮಾಡ್ತೀವಿ. GSTಗೆ ನಾವು ಟೊಪ್ಪಿ ಹಾಕ್ಬೇಕು, ಇಲ್ಲಿ ಮತ್ತೆ 1 ಲಕ್ಷ ಆಗ್ತದೆ. ಅಲ್ಲಿಂದ ತಗೊಂಡು ಮಾರ್ಕೆಟಿಗೆ ಹಾಕಿ ಆ ಮಾರ್ವಾಡಿಗೆ ದುಡ್ಡು ಕೊಡ್ಸಕ್ಕ ಅಲ್ಲೊಬ್ಬನಿಗೆ ಫ್ರೆಂಡಿಗೆ ಬಿಟ್ಟು ಅಲ್ಲಿಂದ ಒಬ್ಬನು ಸೇಲಮ್ಮಿಂದ ಅಲ್ಲಿ ಕಳಿಸಿ ಬಂದ್ಬಿಟ್ಟು ಅದಕ್ಕೆ ತಾಳಕ್ಕೆ ಹಗ್ಗ ಹಾಕಿದ್ರೆ ತೂಕ ಬರ್ತದೆ, ಬೇಡ ಮರ ನಾವು ಹಾಕೊಳ್ತೀವಿ ಅಂತೇಳಿ 25 ಜೊತೆ ತಾಳನ್ನ ರಾಯರ ಮುಂದೆ ತಾರ ಹಾಕಿದಿತ್ತು. ಸಂಜೆ ಮನೆಗೆ ತಂದು ಕೊಂಟೆ. ಆ ತಾಳ ಬಾರಿಸಿದ ಇವತ್ತು ಕಣ್ಣಲ್ಲಿ ಇದೆ. ನಿಮ್ಮ ತೋರ್ಕ ನಾವು ಮಾತಾಡಕ್ಕೆ ಅವ್ರ ಆಸೆ. ಈಗ ಎಲ್ಲರೂ ಮನೇಲಿ ಮಗು ಹತ್ರ ತಾಳ ಬಾರಿಸ್ತಾರೆ. ಈಗ ನೀವು ಫಿಸಿಯೋಥೆರಪಿಲಿ ಹೇಳೋದೆಂತದ್ದು, ಚೆಂಡು ಕೊಟ್ಟು ಕಳಿಸ್ತಾರೆ. ಹೌದಾ? ತಾಳ ಬಾರಿಸ್ಲಿ, ಮನೇಲಿ ಕೂತ್ಕೊಂಡು ಭಜನೆ ಹೇಳಿ ಮನ್ಸು ಇದಾಗ್ತದ, ಸಿಂಕ್ರನೈಸೇಷನ್ ಆಗುತ್ತೆ. ಫಿಂಗರಿಗೆ ಬೇಕೇ ಬೇಕಾ? ಇಲ್ಲಿ ಚೆಂಡು ಕೊಡ್ತೀರಿ, ಚಾರ್ಜ್ ಮಾಡ್ತೀವಿ. ಚೆಂಡು ಒಂದು ಚೆಂಡು ನನಗೆ ಒಂದೇ ಅಪ್ಪ, ಇದು ಹಂಗಲ್ಲ. ಈಗ ಓಪನ್. ಈಗ ನಾವೇನು ಮಾಡೋದು, ಇವಾಗ ಸ್ವಲ್ಪ ಇದು ಮಾಡಿ ಮತ್ತೆ ನೆಕ್ಸ್ಟ್ ಟೈಮು ಇದು ಕೊಟ್ಟೆ. ಒಂದು ಹಲಸಿನ ಮರ ಕಡಿಬೇಕಾದ್ರೆ 300 ಸಸಿ ಹೈಬ್ರಿಡ್ ಗಮ್ಲೆಸ್ ಹಲಸು ಕೊಟ್ಟೆ. ಅನೇಕರ ಮನೇಲಿ ಈಗ ನೆಕ್ಸ್ಟ್ ಇಯರಿಂದ ಆಗ್ತದೆ. ಮಾವು ಕೊಟ್ಟೆ 1 ಇಯರ್. 1 ಇಯರ್ ಹಣ್ಣು ಹಂಪಲು ಕೊಟ್ಟೆ. ಎಲ್ಲ ಬೈಫರ್ಕೆಟ್ ಮಾಡಿ ಕೊಟ್ಟೆ. ಈಗ ಎಲ್ಲ ಕಡೆಗೂ ಹಣ್ಣು ಬೀಳುವ ಹಾಗಾಗಿ ಒಂದು ಮರ ಕಡ್ದಿದ್ದ ತಪ್ಪಿಗೆ ಅಷ್ಟು ಗಿಡಗಳು ಈಗ ನಮ್ಮಲ್ಲಿ. ಒಂದು ಗಿಡಕ್ಕೆ 300 ಗಿಡ ಸಾಟಿ ಅಲ್ಲ. 300 ಪ್ಲಸ್ ಮತ್ತು 300 ಮತ್ತು 300 900 ಗಿಡ ಕೊಟ್ಟಿದ್ದೀವಿ. ತಾಳದ ಬಿಡಿ, ಇದು ನಮ್ಮ ಹಿಂದಿಂದ ಬಂದಿತ್ತು, ನಾವು ಮರ್ತು ಹೋಗಿದ್ದೇವೆ. ನಾವ್ ಯಾರ್ದು ಕೇಳಿಲ್ಲ ಹಿರಿಯರ ಮಾತನ್ನ. ಅದನ್ನ ಯಾರು ಕೇಳಿ. ಈಗ ತಾಳ ಮಾತ್ರ ಶಬ್ದ ಕೇಳ್ತೇವೆ, ಹಣ್ಣು ಆಯ್ತು ಕೇಳೋದಿಲ್ಲ. ಹೇಗಾಯ್ತು ಕೇಳೋಣ. ತಾಳ ನಮಗೆ ಶಬ್ದ ಕೇಳೋಣ, ಮನುಷ್ಯ ಸಹಜ ಅಂತ. ಅದು ತಾಳದಲ್ಲಿ ಅದು ಹೇಳಿದ್ದೀನಿ ನಾನು. ವೈಬ್ರೇಷನ್ ಬರಲಿಕ್ಕೆ ತಾಳನೇ ಮುಖ್ಯ. ಒಂದು ವಟಾರದಲ್ಲಿ ಕುತ್ಕೊಂಡು ತಾಳ ಬಾಕಿ ವೈಬ್ರೇಷನ್ ಆಗ್ತದೆ. ಪ್ರತಿಕ್ರಿಯೆ ನೋಡಿಬೇಕು ಸೈಂಟಿಫಿಕ್ ಅರ್ಥ ಮಾಡ್ಕೊಳ್ಳಿ. ತರಂಗ ಕಂಪನಗಳು ಏನಿದೆ ಯಾವುದೇ ಆದ ರೀತಿಯ ಬಂದೇ ಬರ್ತದೆ. ಫಿಸಿಕ್ಸ್ ಎಲ್ಲ ಅದು ಬಂದೇ ಬರುತ್ತೆ. ಏನು ಮಾಡೋಣ? ನೀವು ಎಂಜಿನಿಯರ್? ನಾನು ಕಾಲೇಜ್ ಡಿಗ್ರಿ. ಹೆಚ್ಚಿನ ಮಾಹಿತಿ ಇಟ್ಕೊಂಡಿದ್ದೀರಿ ಅದೇ ವಿಷಯದ. ನೋಡಿ ಕಪಿಲೆ ಕೂಡ ಬಂದ್ರು ನೋಡಿ. ಬರಮ್ಮ ಬಾ. ಇದಕ್ಕೆ ಕಪಿಲೆ ಅಂತ ಕರೀತಾರೆ. ಅಲ್ಲ
ಅಲ್ಲ ಇವುಗಳನ್ನೆಲ್ಲ ಈ ಮಲೆನಾಡಲ್ಲಿ ಇದು ಸ್ಪೆಸಿಫಿಕ್ ಆಗಿ ಈ ರೀತಿಯ ತಳಿ ಇರೋದಲ್ವಾ? ಹೌದು, ಇದು ಮುಂಚೆಯಿಂದ ಈ ಏರಿಯಾಗೆ ಸೂಟ್ ಆಗಿರ್ತದೆ. ಹಾ ಸೂಟ್ ನೋಡಿ, ಅದು ಬಂದು ಆಗಿರ್ತಕ್ಕಂಥ. ನೋಡಿ ಸೀದಾ ಬರೋದು ಇಲ್ಲಿಗೆ. ಹಾ. ಆ ಅಕ್ಕಿ ದೇವ್ರ ನೈವೇದ್ಯ ಆಗಿದ್ದ ಅಕ್ಕಿ ಇರ್ತಾನೆ, ಸೀದಾ ಬಂದು ಅಲ್ಲಿ ಮೈ ತಿಕ್ತಾಳೆ. ಹಾ. ಇನ್ನೊಬ್ರು ಮೈ ಹಾ. ತಿಕ್ಕೋದು, ಅದು ಆ ಕಡೆನೂ ಹೋಗ್ತದೆ ಈ ಕಡೆನೂ ಹೋಗುತ್ತೆ, ಕೆಳಗೆ ಬೀಳೋದು. ಇವೆಲ್ಲ ಇಷ್ಟು ನೋಡಿದ್ರೆ ಸಾಕು ಒಂದ್ ಮನುಷ್ಯ ದೈವ ಸಾನ್ನಿಧ್ಯ ಏನು ಅದ್ರ ಬಗ್ಗೆ ಏನಂತ ತಿಳ್ಕೊಂಡ್ಬಿಡತ್ತೆ. ಇವೆಲ್ಲ ಏನಂದ್ರೆ ಮೋಸ್ಟ್ಲಿ ಭಾರತದ ಇತಿಹಾಸದಲ್ಲಿ ಅನ್ಸುತ್ತೆ ಈ ರೀತಿಯಾಗಿ. ಎಲ್ಲೂ ಇಲ್ಲ ರೀ. ಈಗ ನಾವು ನೀವು ನೋಡ್ತೀವಿ ಟಿವಿ ಮಾಧ್ಯಮದಲ್ಲಿ ಆರ್ಟಿಕಲ್ ಬರ್ತದೆ, ನಮ್ಮ ಹಾಲೆಂಡ್ ಅಲ್ಲಿ ಇದರಲ್ಲಿ ಹಸುಗಳನ್ನು ಸಾಕ್ತಾರೆ. ಯಾವ ಉದ್ದೇಶ? ಹೈನುಗಾರಿಕೆ. ಹೈನುಗಾರಿಕೆ ಅಂದ್ರೆ ಮಾಂಸದಿಂದ ಅದು ಹೇಳ್ಬಾರ್ದು. ನಾನು ಮಗು ಕರು ಹುಟ್ಟುವಾಗ ಹೇಳ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್. ಇದನ್ನು ನೋಡಿದ್ದೀವಿ ಆಯ್ತಲ್ಲ, ಟಿವಿ ಮಾಧ್ಯಮ ಬಿಡಿ, ಓದಿದ್ದಾಯ್ತಲ್ಲ, ಬೇರೆ ಪೇಪರ್ಗಳಲ್ಲಿ ಇಂಗ್ಲೀಷ್ ಬಂದೇ ಬರುತ್ತೆ. ಇದು ಏನು ನಾವು ಆ ತಳಿಗಳು ಬೇರೆ ತರ ನೋಡಿ, ಅದನ್ನ ನೀವು ಸಮಯದಲ್ಲೇ ವ್ಯತ್ಯಾಸ ಇದೆ. ಹೌದು, ಈ ತಳಿಗಳೇ ಬೇರೆ. ಅವ್ರ ಮುಖನೇ ಹಂದಿ ಮುಖದ ಹಾಗೆ ಇರ್ತದೆ. ಹೌದಾ? ಹಾಲು ಕೊಡ್ಬೋದು, ನೀರು ಕೊಟ್ಟಷ್ಟು ಹಾಲು ಕೊಡ್ತಾರೆ. ಇವು ಬೇಕಾದ್ರೆ ಒಂದು ಲೋಟ ಹಾಲು ಕೊಟ್ಟು ಬಂದಿಟ್ಟು. ಅಲ್ಲ ಇದರ ಬೆಲೆನೇ ಬೇರೆ, ಇದರ ರುಚಿನೇ ಬೇರೆ. ಇಷ್ಟು ನೀರಲ್ಲಿ ದಕ್ಷಿಣದ ಕಡೆ ಮುಖ ಮಾಡಿ ಸ್ನಾನ ಮಾಡ್ತಾರೆ. ದಕ್ಷಿಣ ಮುಖದ ಅದು ನಿಮ್ಮ ವೈದಿಕಾದಿಗಳು ಅಂದರೆ ಈ ಪಿಂಡಾದಿಗಳನ್ನು ಹಾಕ್ತಾರಲ್ಲ, ಇರುವ ದಿನಗಳಲ್ಲಿ ಮಾಡಿಸ್ತಾರೆ. ನ್ಯಾಯವಾಗಿ ಪೂರ್ವ ಪುಸ್ತಕ ಪ್ರಾಶಸ್ತ್ಯ ಇಷ್ಟೊಂದು ಅಭಿಮುಖವಾಗಿ ನೀರು ಎಲ್ಲಿ ಹರಿತದೆ ಹಾಗೆ. ಈಗ ನೋಡಿ, ತುಂಗಭದ್ರ ಮಾತ್ರ ಹೋಗಿ ಸೇರು, ತುಂಗಭದ್ರ ಕಾವೇರಿ ಶ್ರೇಷ್ಠ ಹೇಳಿವರು ನಮಗೆ. ತುಂಗಭದ್ರ ಹೋಗಿ ಇಲ್ಲಿ ನಿಮ್ಮ ಇದರಲ್ಲಿ ಕೂಡ್ಲಿದ ಸಂಗಮ ಆಯ್ತು, ತುಂಗಭದ್ರ ಡ್ಯಾಮ್ ಆಯ್ತು, ಅಲ್ಲಿಂದ ಕೃಷ್ಣಕ್ಕೆ ಸೇರತ್ತೆ. ಕೃಷ್ಣ ಹೋಗಿ ಎಲ್ಲಿ ಹೋಗುದು? ಮಂಗಾಳಕ್ಕೆ. ಎರಡೇ ನದಿ, ಗಂಗಾ ನದಿಗೆ ಸೇರ್ತಕ್ಕಂಥ ಒಂದು ಕಾವೇರಿ, ಒಂದು ತುಂಗಭದ್ರ. ಇವನ್ನ ನೋಡಿ ತಿಳಿದ್ರೋ ಅಥವಾ ಓದಿ ಕಲ್ತರೋ? ನಾನು ಕೆಲವು ನೋಡಿದ್ದೇನೆ, ಕೆಲವು ಓದಿದ್ದೇನೆ, ಕೆಲವು ನಿಮ್ಮಂತ ಜ್ಞಾನನ್ನ ಸಂಪಾದಿಸ್ಕೊಂಡೆ. ಯಾಕೆಂದ್ರೆ ಈಗ ನೀವು ಡಾಕ್ಟರ್ ಆಗಿದ್ದಕ್ಕೂ ಕೂಡ ಡಾಕ್ಟರ್ ಸಂಬಂಧದ್ದೇ ಹೇಳಿರ್ತೇನೆ. ಇದು ನಮಗೆ ಬೇಕು, ಮುಂದಿನ ಜನ್ರೇಷನ್ಗೆ ಬೇಕು. ಏನು ಮಾಡೋದಪ್ಪ, ನಾನು ಅಂತ ಸೀಸನ್ ಇಲ್ಲ ಇದ್ದಿಲ್ಲ ಅಂತ ಇದಿಲ್ಲ ಅಂತ ಹೇಳೋ ಪ್ರಶ್ನೆ ಅದು ಸಟ್ಟ ಆಗ್ಬಿಡ್ಬೇಕು. ಆ ಮನುಷ್ಯ ಬದುಕಿದ್ರೆ ತಾನೇ, ಅವ್ನು ಒಳ್ಳೆಯವನೋ ಕೆಟ್ಟವನೋ ಎಂಥದೋ ಅದು ನಂಗೆ ಸಂಬಂಧ ಇಲ್ಲ. ಅದು ಅವನವನ ಪ್ರಾರಬ್ಧ ಕರ್ಮ, ನಮ್ಮ ಹುಟ್ಟುವಾಗಲೇ ಬರ್ದಿರ್ತಾರೆ. ಯಾರು ಏನ್ ಮಾಡ್ಬೇಕು, ಏನಾಗ್ಬೇಕು ಅನ್ನೋ ಹಾಗೆ ಅದು ಪ್ರಕೃತಿಲೂ ಹೇಳ್ತದೆ, ಶಾಸ್ತ್ರದಲ್ಲೂ ಹೇಳ್ತದೆ, ಗಾದೆ ಮಾತು ತಲೆ ಹಾಕಿದ ನೀರು ಕೆಳಗೆ ಬರಲೇಬೇಕು. ನಾವು ಒಳ್ಳೆ ಸ್ನಾನ ಮಾಡಬೇಕು. ಅದು ಮತ್ತೆ ಹೋಗ್ಬೋದು, ಎಲ್ಲಿಗೆ ಮೇಲೆ ಹೋಗೇ ಬರ್ಬೇಕಲ್ಲ, ಹೋಗಿ ಸಮುದ್ರಕ್ಕೆ ಸೇರೋದಲ್ಲ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಏನಾಯ್ತು. ಇನ್ನೊಂದು ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಭಟ್ರೆ. ಈಗ BP ಶುಗರ್ ಬರುತ್ತೆ, ಅಧಿಕ ರಕ್ತದೊಡ ಮತ್ತೆ ಮಧುಮೇಹ ಬರುತ್ತೆ ಅಂತೀರಿ, ಅದ್ರ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು ಹೇಳ್ಬೋದು? ನಾನು ಇಷ್ಟೇ ಹೇಳ್ತೀನಿ, ಏನು ಗೊತ್ತಾಯ್ತು, ಯಾವುದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ಸ್ಪೋರ್ಟಿವ್ ಆಗಿ ಯಾವುದನ್ನು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ನನಗೆ BP ಉಂಟು, ನನಗೆ ಶುಗರ್ ಉಂಟು, ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು, ಕಿತ್ತು ಹಾಕ್ಬಿಡೋದು. ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತಾ ಹೋದಂಗೆ ಅದು ಮತ್ತೊಂದೇ ಆಗುತ್ತೆ. ಇನ್ನೊಂದು ಸುಲಭ ಅಂತ ತಿಳ್ಕೊಳ್ಳಿ. ನೀವು ಯಾರು ಹಿಂದೂ ಆಗಲಿ ಕ್ರಿಶ್ಚಿಯನ್ ಆಗಿ ನಾನು ಹೇಳೋದು ಒಂದೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಸುಮ್ಮನೆ ಕೂತ್ಕೊಂಡು ಹೇಳಿ ನೋಡೋಣ, ಅದು ಮರ್ತು ಬಿಡ್ಬೇಕು. ನಿಮ್ದು BP ಇಲ್ಲ, ಶುಗರು ಇಲ್ಲ, ಅದು ಯಾವುದು ತಲೆಯಲ್ಲಿ ಇಟ್ಕೊಳ್ಬಾರ್ದು. ಏನು ರಗಳೆ ಬಂದ ನನ್ನ ಶಬ್ದ ಇಲ್ಲಿ ಬರೋದಿಲ್ಲ, ಅದೇ ಹೇಳ್ಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸಿಂಪಲ್ ಲಾಜಿಕ್. ವಯಸ್ಸಾಗ್ತಾ ಆಗ್ತಾ ಆಧ್ಯಾತ್ಮ ಕಡೆ ಮನಸ್ಸು ಒಲವುತ್ತಾ, ಅದು ಸಹಜನೋ ಅಥವಾ ನಮ್ಮ? ಇಲ್ಲ, ಅದು ನಮ್ಮ ಬರ್ತಿಂದನೇ ಬರ್ಬೇಕು. ಇಲ್ಲಿ ನೋಡಿ, ನಾನು ಎಷ್ಟೋ ಜನ ಕೇಳ್ತೀನಿ, ಮೊನ್ನೆ ಇಲ್ಲಿ ಅವ್ರದ್ದೆಲ್ಲ ದೊಡ್ಡ ಇದಾಯ್ತು ಎಂತ ವಿಶ್ವ ಹಿಂದೂ ಮಂದಿರ ಅರ್ಚಕರಿಗೆ ನನ್ನ ಪ್ರತಿಪಾದನೆ ಬೇರೆ ಆಯ್ತು. ಅವರು ಹೇಳಿದ್ದೇ ಹೇಳ್ತೀವಿ, ನಾನು ಒಂದೇ ಬರ್ಕೊಟ್ಟಿದ್ರು. ಮನೆಯಲ್ಲಿ ನೈತಿಕ ಸಿಕ್ಕ, ನಾನೀಗ ದೇವಸ್ಥಾನ ನೀವು ಪ್ಯಾಂಟ್ ಹಾಕಿ ಬಂದು ತಪ್ಪು ಅಂದ್ರೆ ನೀವೇನಂತೀರಿ, ಈ ಬಟ್ನಿಗೆ ಒಂದಂಗೆ ನೋಡ್ತೀನಿ ಅಂತ. ಕೆಲವರೇ ಇಲ್ಲ, ಇವನು ಏನೋ ಹೇಳಿ ಸರಿ ಉಂಟು, ಭಿನ್ನತೆ ಬರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿದಾಗ ಆಗ ಗುರು ಆಗ್ಬೋದು, ದೇವಸ್ಥಾನ ಆಗ್ಬೋದು, ಸಮಾಜ ಆಗ್ಬೋದು, ಹೋಗ್ತದೆ. ಅದು ಬಿಟ್ಕೊಂಡು ನಮ್ಮ ಮನೆಯಲ್ಲಿ ನೀನು ಮಾಡಿ ಚಂದ ಅಂತ ಹೇಳಿದ್ರೆ, ಈಗ ನೀವೇ ಹೇಳಿ, ಹೆಣ್ಣು ಮಕ್ಕಳಿಗೆ ಪ್ಯಾಂಟ್ ಹಾಕ್ಬೇಕು ಬಿಡ್ಬೋದು ಸೈಂಟಿಫಿಕ್ ಆಗಿ, ರಾಂಗ್ ಆರ್ ರೈಟ್? ನಮ್ಮ ಭಾರತೀಯ ಅಲ್ಲ, ನಿಮ್ಮ ಭಾರತೀಯ ಪ್ರಶ್ನೆ ಬಿಡ್ರಿ, ನಿಮ್ಮ ಹೆಲ್ತ್ ಅಲ್ಲಿ ತಪ್ಪಲ್ವಾ ಅದು? ಅದರಿಂದ ಏನಾಗುತ್ತೆ? ಅವಶ್ಯ ಏನಿಲ್ಲ, ತೊಂದರೆಗಳಿದ್ದೇ ಇದೆ. ಮತ್ತೆ ಇದು ಒಪ್ಪುವಂತ ವಿಷಯ, ಹೌದಾ? ಹೌದು.
ಕರೆಕ್ಟ್. ನಾವು ಅದನ್ನ ಹೇಳಿದ್ರೆ ನೀವು ಹೇಳಿದ್ರೆ ನೀವು ಡಾಕ್ಟರ್ ಹತ್ರ ಮತ್ತೆ ಬರೋದಿಲ್ಲ ಅವ್ರು. ನಾವು ಪ್ಯಾಂಟ್ ಹಾಕೊಂಡೇ ಬರೋದು. ಹೆಣ್ಮಕ್ಳು ಪ್ಯಾಂಟ್ ಹಾಕ್ಲಿಕ್ಕೆ ಕೂಡ್ದು ಅವ್ರು ಕಂಪ್ಲೀಟ್ ಈ ಜನನಾಂಗಕ್ಕೆ ಹೌದು. ಅದು ಇದಾಗ್ತದೆ, ಪೆಟ್ಟಾಗ್ತದೆ. ಹೌದು, ಯಾರಿಗಾರು ಹೇಳಿ ನೋಡೋಣ. ನಾವು ಪಾಶ್ಚಿಮಾತ್ಯವನ್ನ ಕುರುಡಾಗಿ ಪಾಲನೆ ಮಾಡ್ತೀವಿ. ಅವ್ರಿಗೇನು ತಲೆ ಇರಲಿಲ್ಲ. ಲಂಗ ಹಾಕು, ದಾವಣಿ ಹಾಕು, ಸೀರೆ ಉಡು. ಹೌದು, ಸೂಕ್ಷ್ಮ ಎಲ್ಲಾ ಜೀವ ಇವನ್ ಜಂತುಗಳಿಗೂ ಕಚ್ಚೆ ಹಾಕಿ ಸೀರೆ ಉಡ್ತಾರೆ ಆ ಕಡೆ ಹೋದ. ಹೌದು, ಅವ್ರು ಕೂಡ ಅದು ಬಿಟ್ಟಿರುತ್ತೆ. ಹೌದು, ಸ್ಪೇಸ್ ಇರುತ್ತೆ, ಏರ್ ವೆಂಟಿಲೇಷನ್ ಇದ್ದೇ ಬೇಕು ಅವ್ರಿಗೆ. ಇದು ಯಾರಿಗೆ ಹೇಳೋಣ? ನಮ್ಮ ಡಾಕ್ಟರ್ ಅಮ್ಮಗಳಿಗೆ ಅದು ಗೊತ್ತಿದ್ದು ಅವರೇ ಮಾಡ್ತಾರೆ. ಅಲ್ಲ ಹೇಳೋದು ಟೀಕೆ ಮಾಡ್ತೀನಿ ಅಂತಲ್ಲ, ಅಲ್ಲ, ವಿಷಯ ನೈಜತೆ ಬೇಕು, ಸತ್ಯ ಬೇಕು. ಅಲ್ಲ, ಇಲ್ಲಿ ಟೀಕೆ ಮಾಡೋದಕ್ಕಿಂತ ಇನ್ಫಾರ್ಮೇಶನ್ ಹೀಗಿದೆ ಅಂತ ತಿಳಿಸ್ತಾ ಇದ್ದೀವಿ. ಅಂತ ತಿಳಿಸ್ಬೇಕು. ನಾವು ಹೇಳಕ್ಕೆ ನಾವು ಯಾರು? ಹೌದು, ಡಾಕ್ಟರ್ ಅಂತ ನೀವು ಡಾಕ್ಟರ್ ಆಗಿ ಅದನ್ನ ರಿಜಿಡ್ ಆಗಿ ಹೇಳ್ಬೋದು. ನಾನು ಹೇಳಿದ್ರೆ ಏನಾಯ್ತು, ಇವನಿಗೆ ಹುಚ್ಚ ಇವನತ್ತೆ ಅಂತ ಮಾತಾಡಿದ್ದೆ. ತಿಳಿದವ್ರು ಹಂಗೆ ಹೇಳಲ್ಲ, ಯಾಕಂದ್ರೆ ಹಿರಿಯರ ಹತ್ರ ಏನಾಗುತ್ತೆ ಗೊತ್ತಾ, ಇದೆಲ್ಲ ದ್ವಂದ್ವ ಬರುತ್ತೆ ಮನೆಯಲ್ಲಿ. ನೋಡಿ, ಸಂಜೆ ಕಾಲು ತೊಳಿ, ಈಗ ನೀವು ಕೋವಿಡ್ ಬಂತ, ಕಾಲು ತೋಳಿಸ್ತಾ ಇಲ್ಲ, ಎಲ್ಲರಿಗೂ ತೋಳಿಸ್ತಾ, ಮನೆ ಹೊರಗೆ ಚಪ್ಪಲಿ ಹಾಕೊಂಡು ಎಲ್ಲಾ ಕಡೆ ಓಡಾಡೋ. ಸೆರಮಿಕ್ ಹಾಕು, ಇಲ್ಲಿದ್ದೇ ಕಾಯಿಲೆ ಸೆರಮಿಕ್. ಹೌದು, ಹೌದು. ಅಲ್ಲ, ಇದು ಗ್ರಾನೈಟ್ ಒರಿಜಿನಲ್ ಯಾಕಾಗಲ್ಲ ನೋಡಿ. ಸೆರಮಿಕ್ ಹಾಕಿ ನಾನು ಹಾಕಿದ್ದೀನಿ, ನೀವು ಯಾಕೆ ಹಾಕಿಲ್ಲ? ಇದು ಈ ಪ್ರೆಸ್ಟೀಜ್ ಪ್ರಶ್ನೆ. ಅದೇ ಇದು ನಮ್ಮ ಸಮಾಜದ್ದು ತಪ್ಪಿದೆ. ಆಮೇಲೆ ಇನ್ನೊಬ್ಬರು ನೋಡಿ ನಾವು ಮಾಡೋದಲ್ಲ, ಅದರಲ್ಲಿ ನಮಗೇನು ಬೇಕು ಅದನ್ನು ಹೇಳ್ಕೋಬೇಕು. ಕರೆಕ್ಟ್. ಆಯ್ಕೆ ನಮ್ದು ಆಯ್ಕೆ ನಮ್ದು ಇರಬೇಕು. ಆಯ್ಕೆ ಬೇಕಾದ್ರೆ ಬೇಸಿಕ್ ಬೇಕು, ಬೇಸಿಕ್ ಮರಿಬಾರ್ದು. ಫೌಂಡೇಶನ್ ಅದೇ ಫೌಂಡೇಶನ್ ಬೇಕು. ನಮ್ಮ ಮನೆಯಲ್ಲಿ ನಾನು ಹೇಗೆ ನಡೆಸಿದೆ, ಕೊನೆ ಪಕ್ಷ ಬೇಜಾರಾಗತ್ತೆ ನನ್ನ ಹಿರಿಯವರಿಗೆ. ನನಗೆ ಜನ್ಮ ಕೊಟ್ಟಿದ್ದು ನೋಡಿ, ಈಗ ನನಗೆ ಇಲ್ಲಿ ಜನ್ಮ ಕೊಟ್ಟಿದ್ದಾರೆ, ನಾನು ತುಂಬ ಪುಣ್ಯವಂತ ಅಂತ ಹೇಳ್ಕೊಳ್ತೀನಿ. ಹೌದು, ನಿಮ್ಮ ಊರಲ್ಲಿ ನಾವು ಅದನ್ನ ತಿಳ್ಕೊಂಡು ಬಂದರೆ ಬೇಕಾದಂಗೆ ಮಾಡ್ಕೊಂಡು ಮೊದಲು ನಾವಾಗಿರೋದಕ್ಕೆ ಖುಷಿ ಇರಬೇಕು, ಹೆಮ್ಮೆ ಇರಬೇಕು. ಅದು ಯಾವ ವೃತ್ತಿಯೇ ಇರಲಿ, ಯಾವ ವೃತ್ತಿಯೇ ಇರಲಿ, ಯಾವ ವೃತ್ತಿ ಇದ್ರೂ ಕೂಡ ನಾನು ಹೇಳೋದು ಅಟ್ಲೀಸ್ಟ್ ಒಂದು ಸಂತೋಷದಿಂದ ಮಾತಾಡಿಬಿಟ್ರೆ ಮುಗಿದೋಯ್ತು. ಅಂತ ನೀವು ವಿಶ್ವಾನುಮ ರೂಪವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀರಾ. ಇದನ್ನ ಏನಾಗಿದೆ ಅಂದರೆ ಈಗೆಲ್ಲ ಅವನು ಹೆಚ್ಚು ಇವನು ಹೆಚ್ಚು, ಆ ರಾಜಕೀಯ, ಈ ಜಾತಿ, ಎಲ್ಲಿ ಜಾತಿ ಇದ್ರೆ ಪೈಪೋಟಿ ಇರ್ತಿತ್ತು. ನಾನು ಕೇಳ್ತೀನಿ, ಒಬ್ಬರು ಮಾಡಿದ್ದು ಒಬ್ಬರು ಸರಿ, ಅದು ಸರಿಯಲ್ಲ ಅಂತ ಹೇಳೋ ಹಾಗಿಲ್ಲ. ನಾವು ನೀವು ಹೇಳ್ತೀರ, ನೀವು ನಮ್ಮ ಈಗ ತೀರ್ಥಲ್ಲಿ ಮಾಲಿಕಾಂಬದ್ದೇ ಇಶ್ಯೂ ಆಗ್ತಾ ಉಂಟು ದಿನ, ಈಗ ಮುಜರಾಯಿ ಸೇರಿಸ್ಬೇಕು ಅಂತ. ಅದು ಒಂದು ಕಾಲದಲ್ಲಿ ನನಗೆ ಕಮಿಟಿಗೆ ಮಾಡಬೇಕಂತ ಎಲ್ಲ ಫಾರಮ್ ಫಿಲ್ಅಪ್ ಮಾಡಿ ನಾನು ಅಲ್ಲಿ ಕಲ್ಚರಲ್ ಇದಕ್ಕೆ ಅವ್ರದ್ದೆಲ್ಲ ಸ್ವಲ್ಪ ಗೋಲ್ಮಾಲ್ ಆಯ್ತು ಅಂತ ನನ್ನ ಅವ್ರು ಲೆಟರ್ಡಲ್ಲಿ ಬಂದು ನಾನು ಹೋಗ್ತೇನೆ ಅಂತ ಹೇಳಿದೆ. ಹೋದೆ, ಪುಣ್ಯಾತ್ಮ ಅವನು ಸತ್ತು. ಫಾರಮ್ ಫಿಲ್ಅಪ್ ಮಾಡಿ ನನ್ನ ಸೈನ್ ಒಂದು ಹೇಳಿದೆ, ಇಲ್ಲ ನಾನು ಹಾಕೋಲ್ಲ ಅಂದೆ. ಯಾಕೆ ಅಂತ ಕೇಳಿ, ಇಲ್ಲ 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 ನೋಡು, ನಾವು ಮಾಂಸಾಹಾರಿ ದೇವರಿಗೆ ಪೂಜೆ ಮಾಡೋದು, ನಾನು ಸಸ್ಯಾಹಾರಿ ಪೂಜೆ ಮಾಡ್ತೀನಿ. ನೀವು ಮಾಡೋದ್ರಲ್ಲಿ ನನ್ನ ಅಬ್ಜೆಕ್ಷನ್ ಇಲ್ಲ. ನಿಮ್ಗೆ ಏನು ಸಹಕಾರ ಬೇಕು ನಿಮ್ಮ ಲೆಟರ್ಡಲ್ಲಿ ಬರಬೇಕು. ಯಾಕೆ ನೀನು ಯಾರು ಪಾರ್ಪತಿಗೆ ಬಂದು ಅಂತ ಕೇಳಬಾರ್ದು ಬೇರೆಯವರು. ನಿಮಗೂ ಹಾಗೆ ಅವ್ರ ಹತ್ರ ಒಂದು ಟ್ಯಾಲೆಂಟ್ ಉಂಟು, ಕಳಿಸಿದ್ದೀವಿ, ಮುಗೀತು. ಅದು ಬಿಟ್ಕೊಂಡು ನಾನು ಮೆಂಬರ್ ಅಲ್ಲ, ಅವರಿದ್ದಾರೆ, ಅವ್ರಿಗೆ ಬಿಟ್ಟಿದ್ದ ವಿಷಯ, ನಂಗೆ ಸಂಬಂಧ. ಬೇರೆಯವರು ಇರ್ಬೋದು, ನಾನು ಅದಕ್ಕೆ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂತ ಹೇಳು. ಈಗ ಅದು ಬರ್ತಾ ಇದೆ ಇಶ್ಯೂ. ಎಷ್ಟು 15-20 ವರ್ಷದ ಕೆಳಗಿನ ಮಾತು ಈಗ ದಿನ ಬೆಳಗಾದ್ರೆ ಲೋಕಲ್ ಪೇಪರಲ್ಲಿ ಅವರಿಗೆ ಜಟಾಪಟಿ ಬಂದಿದೆ. ಅದು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅಲ್ಲೇ ಶುರುವಾಯಿತು. ಚೆನ್ನಾಗಿ ನಡೆದ್ರೆ ಅದು ಮುಜಾಯಿ ಸೇರಿಸಿ ಮಾಡೋ ಹಿಂಗಿದೆ. ಗೊತ್ತಿರೋಲ್ಲ, ಗುರಿ ಇರೋದಿಲ್ಲ. ನೋಡಿ, ನಾವು ಹಿಂಗೆ ಹೇಳ್ತೀನಿ ಅಂತಲ್ಲ, ಮನುಷ್ಯಾಗೇ ಇರಬೇಕು. ಪ್ರತಿಯೊಬ್ಬರದ್ದು ಒಂದೊಂದು ಟ್ಯಾಲೆಂಟ್ ಇದೆ, ಅದನ್ನು ಹೆಕ್ಕಬೇಕು ನಾವು. ಅದು ನಮ್ಮ ಮನುಷ್ಯ ಧರ್ಮ. ಆ ಟ್ಯಾಲೆಂಟನ್ನು ಗುರುಗಳು ಹೆಕ್ ಕೊಡ್ಬೇಕಲ್ವಾ? ಅದಕ್ಕೆ ಅವನಿಗೆ ಆ ವಿಧೇಯತೆ ಇರಬೇಕು, ಶಿಷ್ಯನಿಗಾಗಿ ಬೇಸಿಕ್ ಇರಬೇಕು. ಮನೆಯಲ್ಲಿ ಕರೆಕ್ಟಾಗಿ ಇದು ಮಾಡ್ಬೇಕು. ನೋಡಿ, ಸಂಜೆ ಆದ್ಕೊಳ್ಳಿ ಕೈಕಾಲು ತೊಳಿ ಕೂತ್ಕೊಳ್ಳೋ ಹೇಳ್ತಿದ್ರು ನಮ್ಮ ಹಿರಿಯವರು. ಈಗಾದ್ರೆ ನಾನು ಟಿ ವಿ ನೋಡು, ಧಾರಾವಾಹಿ ನೋಡು, ಇದನ್ನ ಹೇಳ್ಕೊಡ್ತೀವಿ. ಮೊಬೈಲಲ್ಲಿ ಆಟ ಆಡು. ಬೇಕಾ? ಕೈಕಾಲು ತೊಳ್ಕೊಂಡು ಕೂತ್ಕೊಂಡು ಮಗ್ಗಿ ಇವ್ರಿಗೆ ಬಂದಿದ್ದು ಹೇಳ್ಕೊಳ್ಳಿ, ಇವ್ರು ಬಂದಿದ್ದು ದೇವ್ರು ಹೇಳ್ಕೊಳ್ಳಿ. ನೀವು ನಿಮ್ಮ ನಂಬ್ತಿರೋ ಒಬ್ಬ ಲಿಂಗಾಯತ್ ಹುಡುಗ, ಇಷ್ಟ ನಮ್ಮ ಹುಡುಗ ಮೊನ್ನೆ ಹುಡುಗ ಬಂದ ಕೂಡಲೇ ನಾನು ಹೇಳಿದ್ದು, ಮೊನ್ನೆ ಸಿಡ್ಲೆಲ್ಲ ಬಂತು ಮಹಾಂತೇಶ ಅಂತ. ಅವನು ಕೊಟ್ಟು ನಮ್ಮ ರಾಘವೇಂದ್ರ ಮಠದಲ್ಲಿ ಕೆಲಸಕ್ಕಿದ್ದಾನೆ. ಅವನು ಸಮ್ಮೇಳನ ಗಾರೆ ಕೆಲಸ ಮಾಡ್ತಾನೆ. ಕ್ರಿಶ್ಚಿಯನ್ ಶಾಲೆಯಾಗಿ ಸೇರಿಸ್ಬಿಟ್ಟಿದ್ರು, ಚರ್ಚ್ ಶಾಲೆಗೆ. ಮಹಾಂತೇಶ ಅಂತ ಸೌಜನ್ಯ ಇಷ್ಟು ಬಿಟ್ಟರೆ ಆಯಿತು. ಸೇರಿಸಿ ಆಯಿತು. ಒಂದಿನ ಸಿಡ್ಲಿಗಿಟ್ಟು ಬರೋ ಮುಚ್ಚಿ ಕೂತಿಯಾನೆ, ಬರ ಇಲ್ಲ ಕರ್ದಕ್ಕೆ ಹೇಳಿದೆ. ಬಂದ, ನೋಡಿ ಈ ಮಂತ್ರ ಕಲಿ, 2 ನಿಮಿಷ ಕಲಿತು. ಯಾವುದು ಗೊತ್ತಾ? ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ
ಬೀಭತ್ಸರು ವಿಜಯಿ ಜಿಷ್ಟು ಸವ್ಯ ಸಾಕ್ಷಿ ಧನಂಜಯ, ಇಷ್ಟು ಧನಂಜಯನ ಹೆಸರು. ಅಜ್ಜಿಗಳು ಹೇಳ್ಕೊಡೋದು ಅರ್ಜುನನ್ ಇದು ಇದಕ್ಕೇನೆ. ಇದಕ್ಕೆ ಇವತ್ತು ನೀನು ನನಗೆ ಹೇಳ್ತಾ ಪೂರ್ಣವಾದ ಕೂತ್ಕೊ. ಮೊನ್ನೆ ಮುಂಚೆ ಬಂದ್ಕೊಂಡು ನಂಗೆ ಮಂತ ತಪ್ಪಿ ಆಯ್ತು ನೋಡಿ, ಲೆಕ್ಕ ಮಾಡೋದು ಅಕ್ಕ ತಮ್ಮ ಲೆಕ್ಕ ಮಾಡಿ ನಾನು ಇಲ್ಲ ಕರೆಕ್ಟ್ ಉಂಟು ನೋಡಿ. ಹುಡುಗು ಮಿಂಚು ಸಿಳ್ಳು ಬಂದ್ಕೊಳ್ಳಿ ಅದು ಹೇಳಬೇಕು ಅನ್ನೋ ಜ್ಞಾನ ಬಂತ, ಅದು ಏಕಾಗ್ರತೆ ಎಲ್ಲಿ ಹೋಯ್ತು ಅಲ್ಲಿ ಹೋಯ್ತು, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಆಯ್ತು. ಇದು ಬೇಕು ಭಯ ಭಯ. ಇವು ನಾನು ಅರ್ಜುನಿಗೆ ಹೇಳುವ, ಅರ್ಜುನನೇ ಕಾಪಾಡೋದು. ಇಂದ್ರನಿಗೆ ಅರ್ಜುನ ಮಗ ನೋಡು, ಅರ್ಜುನಿಗೆ ಇಷ್ಟು ಹೆಸರಿದೆ. 2 ನಿಮಿಷದಲ್ಲಿ ಕಲಿತಾ ಹುಡುಗ. ಇವತ್ತಿಗೆ ಜ್ಞಾಪಕ ಇದೆ. ಈಗ ದೇವ್ರ 4ನೇ ಕ್ಲಾಸ್. ಅವನು ಹೇಳಿ ಕೇಳಿದ್ರೆ ಹಿಂಗಾಯ್ತು ಹುಡುಗ. ಪಂಚಮ ಸಾಲಿ ಅದು ಜಾತಿ ಪಾಕ. ಅಂದರೆ ಮೊನ್ನೆ ಇತ್ತೀಚೆಗೆ ಜಾತಕ ಕೂಡ ಬಡಿಸಿ ಕೊಟ್ಟೆ. ತಗಮಾರ ಒಬ್ಬರು ಪ್ರೊಫೆಸರ್ ಹತ್ರ, ನಾವು ಯಾರೇ ಬರ್ಕೊಡಲ್ಲ, ಬಡಿಸಿ ಕೊಟ್ಟೆ. ಅಲ್ಲ ಹೇಳೋದು, ಕಲಿಯಪ್ಪ ಚೆನ್ನಾಗಿ ಕಲಿ, ನೀನು ನಾಳೆ ಏನಾಗ್ತೇ ಏನೋ ಅದು ನಮ್ಗೆ ಯಾಕೆ, ಭವಿಷ್ಯದಲ್ಲಿ ಹೇಳಿಕ ವಿದ್ಯೆ ಕಲಿಲೇಬೇಕು. ನೀಟಾಗಿ ಇಲ್ಲಿ ಬಂದಿದ್ಯಾ ಕೊಟ್ಟೂರಿಂದ ಅಲ್ಲೆಲ್ಲ ನಿಮ್ಗೆ ಗೊತ್ತೇ ಗೊತ್ತು, ಇಸ್ಪೀಟು ಅದು ಇದು ಆಡಿ ಅವ ದುಡ್ಡೆಲ್ಲ ಕಳ್ಕೊಂಡೇ ಬಂದಿರ್ತಾವೆ, ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಶಿಸ್ತಲ್ಲಿ ಹೆಲ್ಮೆಟ್ ಹಾಕಲಿದ್ರು ಪೊಲೀಸ್ನವ್ರು ಬಿಟ್ಟು ಕಳಿಸ್ತಾರೆ. ಆ ಮಟ್ಟಕ್ಕೆ ಹೆಲ್ಮೆಟ್ ಹಾಕಲ್ಲ, ನಾವು ಇದು ಮಟ್ಟ ಅಂದ್ಬಿಟ್ರೆ ಸರಿ ಹಾಕೋದು ಹಾಕಬೇಕು. ನೀನು ಮಟ್ಟು ನೀನು 500 ರೂಪಾಯಿ ಫೈನ್ ಹಾಕಿ 200 ರೂಪಾಯಿ ಕೊಟ್ಟು ಬಂದು ನನಗೆ ಹೇಳ್ತಾನೆ ಅತ್ತ ಕತೆ. ಒಳ್ಳೆ ಇದು ಬರ್ತಾನೆ ಸಮ್ಮೇಳ ಇದಕ್ಕೂ ಅವನೇ ತಯಾರು ಮಾಡಿ ಮುಗಿಸೋ ಕಾಲಕ್ಕೆ ಇದಕ್ಕೆಲ್ಲ ಅವನ ಹತ್ರ ಟ್ಯಾಲೆಂಟ್ ಇದೆ, ಗುರುತಿಸಿದ್ದೀರಿ ನೀವು. ನಾವು ಗುರುತಿಸಿದ್ದೀನಿ. ಗುರುವಾರ ಅನ್ಕೊಳ್ಳೆ ಬಂದಾಯ್ತು, ಮಠಕ್ಕೆ ದಿನ ಬಂದು ಹೋಗ್ತಾನೆ. ಬೆಳಿಗ್ಗೆ ಮುಂಚೆ ಸ್ನಾನ ಮಾಡಿದ್ರೆ ಮಕ್ಕಳನ್ನ ಕಟ್ಕೊಂಡು ರಾಘವೇಂದ್ರ ಸ್ವಾಮಿಗೆ ಸುತ್ತಿ ಬಂದು ಕೆಲಸಕ್ಕೆ ಹೋಗ್ತಾನೆ 9 ಗಂಟೆಗೆ. ಈ ಶಿಸ್ತೆ ಅವನಿಗೆ ಜೀವನ ಪಾಲನೆ ಮಾಡಕ್ಕೆ ಅವಕಾಶ ಕೊಡುತ್ತೆ. ಬೈಕ್ ಅಪ್ಪ ಅಮ್ಮ ಇಲ್ಲಿದ್ದು ಬೈಕ್ ತಗೊಂಡ್ಬಂದಿದ್ದ, ಒಂದು ಬೈಕ್ ಮಾಡಿಸಿ ಕೊಟ್ಟೆ. ಅವನು ಶೋರೂಮ್ ಹತ್ರ ತಗೊಂಡು ನಿಮ್ಗೆ ಕೊಟ್ಟದ್ ಮಾರ, ನಾವು ಬಡ್ಡಿ ಗಿಡ್ಡಿ ಕಟ್ಟಲ್ಲ ಅಲ್ಲ ಹೇಳೋದು. ಹೊಸ ಬೈಕ್ ಕೊಡಿಸ್ತಾ ಇದ್ದಾನೆ 1 ವರ್ಷಕ್ಕೆ. ಅವನಿಗೆ ಲೈಸೆನ್ಸೇ ಇರಲಿಲ್ಲ. 10 ಜನ ಕಟ್ಟಿದ್ರೆ ನೀವು ಒಬ್ಬನೇ ಪಾಸು. ಇವನೇನಕ್ಕೆ ಹೊಸವ ರಾಜ ಬರೆಯಕ್ಕೆ ಬರಲ್ಲ. ನೋಡು ಎಷ್ಟೆಲ್ಲ ಇರುತ್ತೆ. ನಿಂಗೆ ಅದಕ್ಕೆ ದೈವಾನುಗ್ರಹ ಬೇಕು, ಒಳ್ಳೆಯವ್ರ ಸಂಪರ್ಕ ಬೇಕು ಅಂತ. ಈಗ ನೀರು ಹಾಕಿದ ದಾಟ ಅಷ್ಟರ ಮಟ್ಟಿಗೆ ತಿಳುವಳಿಕೆ ಬಂದಿದೆ. ಹೌದು, ಹೇಳೋದು ಸತ್ಯ ಇದೆ. ಯಾಕೆಂದರೆ ನಾವು ಈಗ ಹೇಳ್ತೀನಂತಲ್ಲ, ನೀವೆಲ್ಲ ಯಂಗ್ಸ್ಟರ್ಸು, ತಿದ್ದಕ್ಕಾಗೋದಿಲ್ಲ. ಅದು ನಿಮ್ಮ ಕೈಯಲ್ಲಿ ಆದಷ್ಟು ಒಂಚೂರಾದರೂ ಹೇಳಬೇಕು. ಇಂಥೊಬ್ಬರು ಭಟ್ರು ಎಲ್ಲೋ ಓದಲ್ಲಿ ಹೇಳಿದ್ರು, ಈ ಸತ್ಯ ಮನಸ್ಸಿಗೆ ಬಂದೇ ಬರ್ತದೆ. ನಾನು ಆಡಿದ ಇಷ್ಟು ಮಾತಲ್ಲ ಒಂದಾದರೂ ಬಜ್ಞಾಪನೆ, ಬಾಕಿದ್ದು ಬೇಡ. ಇಂಥವ್ರು ಹೇಳಿದ್ದು ನಾನು ಹೀಗೆ ಮಾಡಬೇಕಪ್ಪ. ಒಂದು ಗುಡುಗು ಬಂದರೆ ಅವತ್ತಾಗ ಒಂದು ಏನೋ ಒಂದು ಹೆರಿಗೆ ನೋವು ಬಂದರೆ ನಾನು ಹೆದರ್ಸೋದಲ್ಲ, ಅವ್ನ ಬಂದು ಹೆರಿಗೆ ಹಾಕೊಳ್ಳಿ, ಆಮೇಲೆ ನೋಡಿ ಅದು ನಾಳೆ ಸಮಾಜದ ಕೊಡುಗೆ ನೋಡಿ. ಹೌದು, ಅದನ್ನ ಈ ಜನಕ್ಕೆ ಏನಾಗಿದೆ ಅಂದರೆ ಎಲ್ಲ ಉಲ್ಟಾ. ಯಾವುದು ಖುಷಿ, ಯಾವ್ದು ಈಸಿ. ದುಡ್ಡಲ್ಲಿ ಆಗೋದಿಲ್ಲ ರೀ, ದುಡ್ಡಲ್ಲಿ ಆಗಲ್ಲ. ಎಂತೆಂತ ದುಡ್ಡಿದ್ದು ರಾತ್ರಿ ಮಲಗ್ತಾವ. ಕೋವಿಡ್ ಅಲ್ಲಿ ನೋಡಿದ್ವಲ್ಲ, ಕೋವಿಡ್ ಅಲ್ಲಿ ನೋಡಿದ್ರು ಅವನಿಗೆ ಬಿಟ್ಟಿದಾರ. ಹತ್ರ ರಾಜಕಾರಣಿಗಳಿಗೆ ನಾನು ಹೇಳೋದು ಏನೊಂದು ಬದುಕಿ ಅವ್ರಿಗೆ ಉಂಟು ಬದುಕು. ನಾನು ಮರ್ಯಾದೆ ಬಿಟ್ಟು ರಾಜಕೀಯ. ಹೌದು, ಈಗ ತುಂಬಾ ಜನ ಈಗ ಫಾರಿನಿಗೆ ಹೋಗಿದ್ದಾರೆ. 5 ವರ್ಷ ಸರ್ವಿಸ್ ಮಾಡಿಯಪ್ಪ, ನಾನು ಒಳ್ಳೆ ಯೋಗ್ಯ ಹಣ ಕೊಡ್ತೇನೆ, ಯಾರಲ್ಲ ಅಂತಾರೆ. ಹಳ್ಳಿಗೂ ಹೋಗ್ತಾರೆ, ಡೆಲ್ಲಿಗೂ ಹೋಗ್ತಾರೆ. ಕರೆಕ್ಟ್. ಈಗ ನೀವು ನಂಬ್ತಿರೋ ಬಿಡ್ತೀವಿ. ಹೈಟೆಕ್ ಅಲ್ಲಿ SN ರಾವ್ ಅಂತ ನ್ಯೂರೋ ಫಿಸಿಷಿಯನ್, ಅವ್ರು ಭಾಳ ಗ್ರೇಟ್, ಮಣಿಪಾಲದಲ್ಲಿ ಆ ನೇಮ್. ಅವ್ರು ನಮ್ಮ ಅಮ್ಮನ ಕರ್ಕೊಂಡು ಹೋದೆ ನಾನು. ಅವರು ಒಂದೇ ಇದೇ ಕೇಳಿದ್ರು. ಅವ್ನು ಭಾಳ ಸೋಷಿಯಲ್, ಹೆಚ್ಚು ಹೈಟ್ ಇಲ್ಲ, ಹೈಟೆಕ್ ಅಲ್ಲಿ ಇದ್ದಾರೆ ಉಡುಪಿಯಲ್ಲಿ. ಅವರೆಲ್ಲ ರಿಟೈರ್ಡ್ ಡಾಕ್ಟ್ರು. ಭಾಸ್ಕರ್ ಕುಮಾರು, ಇವು ತೀತೋಡಿ ಅನ್ಕೊಂಡು ವಿನೋದಾನನು ಕೂಡ ನ್ಯೂರೋ ಸರ್ಜನ್ ಅಲ್ಲಿದ್ದಾನೆ. ಅವನು ಬಡತನದಲ್ಲೇ ಓದ್ದವನು ನೋಡಿ, ಅದರಲ್ಲೂ ಹೇಳ್ತೀನಿ. ತುಂಬ ಒಳ್ಳೆ ಇದು ಮಾಡಿ. ಮಣಿಪಾಲದಲ್ಲೆಲ್ಲ ಇಲ್ಲ ಅವರೆಲ್ಲ. ಕೇಳಿದೆ ನಾನು, ಬನ್ನಿ ಹರದಾಸ ಒಳಗೆ ಅಂದರು. ಎಲ್ಲ ಕೇಳಿದ್ರು, ನಿಮ್ಮ ಎಷ್ಟು ಜನ ಮಕ್ಕಳು? 13 ಜನ. ನಿಮ್ಗೆ ರಕ್ತ ಕೊಡೋದು, ಸಾಟ್ ಕೊಡೋದು, ರಕ್ತ ಎಂತಕ್ಕೆ ನಿಮಗೆ ಕೇಳಿದ್ರೆ? ಇಲ್ಲ ಅವ್ನು ಹೇಳಿ ಕೇಳಲ್ಲ ನನ್ನ ಮಕ್ಕಳು, ನಾನು ಕರ್ಕೊಂಡು ಹೋಗಿದ್ದು. ನನ್ನ ತಮ್ಮಂದರು ಅವರು ನರ್ಸಿಂಗ್ ಹೋಮಿಗೆ ಸೇರಿಸಿ ಇದ್ದಿದ್ದೇ ಹೇಳಿದ್ರು. ಅದಕ್ಕೆ ಏನು ಬೇಡ ಕರ್ದಾಸರು, ಅವರು ಏನು ತಿಂತಾರೆ ಡೈಲಿ ಕೊಡಿ, ಆದಷ್ಟು ನೀರಿನ ಪದಾರ್ಥ ಕೊಡಿ, ಒಳ್ಳೆ ವಿಟಮಿನ್ ಇರೋದು ಕೊಡಿ, ಹೊಟ್ಟೆ ತುಂಬ ಕೊಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೇನು ಆರಾಮಿದ್ದಾರೆ ಅಂದರು ನೋಡಿ. ಆ ಮಾತು ನಾನು ಎಷ್ಟು ಜನ ಕಳಿಸ್ತೀನಿ. ಬೇರೆಯವರಾಗಿದ್ರೆ ಹೆಚ್ಚಿ ನಾರಕ್ಕೆ ಒಂದು ಹೆಕ್ಕಿ ಅದೊಂದು ಹಾಕಿ ಸಾಟಂತೆ ದುಡ್ಡಿಗೆ.
ಈ ಅವ್ರು ಆರಾಮಾಗೇ ಇದ್ರು, ನಾವು ಚೆನ್ನಾಗಿ ನೋಡ್ಕೊಂಡಿದ್ವಿ ನಮ್ಮ ಮಟ್ಟಿಗೆ. ಅವ್ರು ಅಷ್ಟು ವರ್ಷ ಬೈಕಿದ್ರು, ಅವ್ರು ಏನು ನಮಗೆ ತೊಂದರೆ ಅದೇ ಶ್ರೇಷ್ಠ. ಹೌದು. ಅದು ಹೋಗಿದ್ದೆ ಅವತ್ತು ಶಂಕರ ಜಯಂತಿ ದಿನ ಹೋದ್ರು ಅವರು. ಮರುದಿನ ನಮ್ಮ ಅಪ್ಪ ಹೋಗಿದ್ರು ರಾಮಾನುಜಾಚಾರ್ಯ 76 ನೋಡಿ. ಒಟ್ಟೊಟ್ಟಿ ಬರುತ್ತೆ ನಮ್ಮ ಹಿರಿಯರ ದಿನ ಮಾಡಕ್ಕೆ. ನನ್ನ ತಂಗಿಯಂದ್ರಾಗಲಿ ಇವರಾಗಲಿ ಪಂಚಮಿ ಶ್ರೇಷ್ಠ. ಇವತ್ತು 11/5. ಹೌದು ನೋಡಿ, 11/5/2025. ತಾರೀಖ ಲೆಕ್ಕದಲ್ಲಿ ಹೋಗಲ್ಲ ನಾವು ಮೇಷ ಶುದ್ಧ ಪಂಚಮಿ ಶ್ರೇಷ್ಠಿ. ನಾವು ಸೌರಮಾನ ಮೇಷ ಶುದ್ಧ ಪಂಚಮಿ ಶ್ರೇಷ್ಠಿ ಅಂದ್ಬಿಟ್ಟು ಅಂದ್ರೆ 2-3 ಆಗ್ತದೆ ಮುಂದಿನ ತಿಂಗಳು ವೈಶಾಖದಲ್ಲೇ ಹೋಗಿದ್ದೆ ಆಕ್ಚುಲಿ. ನೋಡಿ ಅದು ಹೇಗೆ ಬರುತ್ತೆ ಸೌರಮಾನದಲ್ಲಿ ಅಕ್ಯುರೇಟ್ ಆಗಿ ಬರುತ್ತೆ. ಆ ಒಂದು ಪಂಚಾಂಗಕ್ಕೆ ಪ್ರಕೃತಿಯೇ ಗೈಡು. ಸೌರಮಾನದ ಅದೇ ಯಾವ ಆಂಗ್ಲ ಕ್ಯಾಲೆಂಡರ್ ಅಲ್ಲ. ಅಧಿಕ ಮಾಸ ಅಂತ ಬರುತ್ತಲ್ಲ, ಇದಕ್ಕೆ ಆ್ಯಡ್ ಮಾಡಕ್ಕೆ ಆರ್ಯಭಟದವರು ಹಾಕ್ತಾರೆ. ಹೌದು. ಈ ಜಾತಕಾದಿಗಳನ್ನೆಲ್ಲ ದೃಗ್ಗಣಿತ ಪ್ರಕಾರ ಆರ್ಯಭಟ ಹಬ್ಬ ಮತ್ತು ಹಿರಿಯರ ದಿನ ಅದರಲ್ಲಿ ಗಳಿಗೆ ನೋಡಿ ಬಾಳ್ತಾರೆ. ಗಳಿಗೆ ಇಷ್ಟು ಗಳಿಗೆ 18 ಗಳಿಗೆ ಬೇಕು ಹಿರಿಯರ ದಿನ ಮಾಡಬೇಕು. 100 ಗಳಿಗೆಗಳು. ಹೌದು. ಅದು ಕುತಪ ಕಾಲ ಅಂದ್ರೆ ಭೂಮಿ ಬಿಸಿ ಆಗ್ಬೇಕು, ಆಗ ಅವ್ರ ಪಿಂಡಗಳನ್ನು ಕುತಪ ಕಾಲ. ಬೇಗನೂ ಅಲ್ಲ ಸಂಜೆನೂ ಅಲ್ಲ. ಅದು ಯಾವ ಜಾತಿಗೆ ಆಗಬೇಕು ತಿಳಿಯಲ್ಲ, ಗುರುಗಳು ಹೇಳಲ್ಲ, ಇದು ಇಲ್ಲ. ಅದೆಲ್ಲ ಶಾಸ್ತ್ರಸಮ್ಮತವಾಗಿದೆ. ಅದು ಯಾಕೆ ಹಾಕ್ಬೇಕಂತೂ ಉಂಟು ವಿಚಾರ. ಯಾಕೆ ಆ ಕಾಲದಲ್ಲೇ ಹಾಕಬೇಕು. ದೇವರಿಗೆಲ್ಲ ಬೆಳಿಗ್ಗೆ ಅಂತ, ಹಿರಿಯರ ದಿನ ಮಧ್ಯಾಹ್ನ ಅಂತ. ದೇವರಿಗೆ ಬೆಳಗ್ಗೆ, ಹಿರಿಯರಿಗೆ ಮಧ್ಯಾಹ್ನ. ನೋಡಿ, ಮಧ್ಯಾಹ್ನದ ಕುತುಪ ಕಾಲ ಭೂಮಿ ಬಿಸಿಯಾದ ಮೇಲೆ ಅವರ ಪಿಂಡಗಳನ್ನು ಬಾಕಿ ಕಾರ್ಯ ವಿಸರ್ಜನೆ ಎಲ್ಲ ಮಾಡ್ತಾರೆ. ಈಗ ಅರ್ಜೆಂಟಿಗೆ ಎಲ್ಲ ಮಾಡಿಬೇಕು. ಏನೇ ಮಾಡಿದ್ರು ಮಧ್ಯಾಹ್ನ ತಲುಪಿಸ್ತಾರೆ ಆಲ್ಮೋಸ್ಟ್. ಅದಿರೋದೇ ಪ್ರಕಾರ ಅದಿರೋದೇ ಹಾಗೆ. ಆ ಪೂಜೆ ಅದು ಇದು ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಡುತ್ತೆ. ಯಾಕೆ ತುಂಬ